ನಮಸ್ಕಾರ. ಕರ್ನಾಟಕ ಸ್ಪೆಷಲ್ ಕೇಸರಿ ಬಾತ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೋಸ್ಕರ ನಾನಿವತ್ತು 1 ಗ್ಲಾಸ್ ಚಿರೋಟಿ ರವೆ ತಗೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಆ್ಯಡ್ ಮಾಡಿ ಚಿರೋಟಿ ರವೆನ ಲೋ ಫ್ಲೇಮ್ನಲ್ಲಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಸ್ವಲ್ಪ 1/2 ಕಪ್ ಹಾಲನ್ನ ಕುದಿಸಿಟ್ಕೊಳ್ಳಿ. ಇವಾಗ ಒಂದು ನಾನ್ ಸ್ಟಿಕ್ ಕಡಾಯಿ ತಗೊಂಡು ಅದರಲ್ಲಿ 1 ಲೀಟರ್ ನೀರನ್ನು ಆ್ಯಡ್ ಮಾಡಿ. ನೀರು ಚೆನ್ನಾಗಿ ಕುದಿ ಬರೋ ಟೈಮ್ನಲ್ಲಿ ಸ್ವಲ್ಪ ಗೋಡಂಬಿ, ದ್ರಾಕ್ಷೆ 2 ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಸಣ್ಣ ಬನಾನಾನ ಕಟ್ ಮಾಡಿ ಆ ನೀರಿನಲ್ಲಿ ಆ್ಯಡ್ ಮಾಡಿ. ಬನಾನಾ ಇಲ್ಲ ಅಂದರೆ ಪೈನಾಪಲ್ಲು ಆ್ಯಡ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ 1/2 ಗ್ಲಾಸ್ ಹಾಲನ್ನು ಸೇರಿಸ್ಕೊಳ್ಳಿ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಆರೆಂಜ್ ಯೆಲ್ಲೋ ಕಲರ್ ಫುಡ್ ಕಲರ್ ಕೇಸರಿ ಕಲರ್ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಜಸ್ಟ್ ಅ ಪಿಂಚ್ ಆಫ್ ಆರೆಂಜ್ ಯೆಲ್ಲೋ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಬೋದು, ಕಲರ್ಫುಲ್ ಆಗಿರುತ್ತೆ. ಸೊ ಇದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೈ ಮಾಡಿದ ರವೆ ಅದರಲ್ಲಿ ಹಾಕಿ ಗಂಟು ಬೀಳ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಾಫ್ ಕುಕ್ ಆಗಿದ ನಂತರ 1 ಗ್ಲಾಸ್ ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಶುಗರ್ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡಿ. ಅಟ್ ಲಾಸ್ಟ್ 2-3 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಘಮ ಘಮ ರುಚಿಕರವಾದ ಕೇಸರಿ ಬಾತ್ ರೆಡಿ.